ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣದಲ್ಲೀಗ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಬಡಿದಾಟ ತಾರಕಕ್ಕೇರಿದೆ. ಈ ಬಡಿದಾಟ ಒಂದ್ ರೀತಿ ಕಾಂಗ್ರೆಸ್ಗೆ ಮುಜುಗರನೂ ಹೌದು. ಸೊ ಇವರಿಬ್ಬರ ಈ ಬಡಿದಾಟದಿಂದ ನಿಜವಾಗ್ಲೂ ಬಲಿಪಶುಗಳಾಗ್ತಾ ಇರೋದಾದ್ರೂ ಯಾರು? ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಕೇವಲ ವೋಟ್ ಬ್ಯಾಂಕ್ ಮಾತ್ರನಾ? ಅಲ್ಪಸಂಖ್ಯಾತ ನಾಯಕರು ಕೇವಲ ಕಾಂಗ್ರೆಸ್ಗೆ ಬೆಂಬಲಿಸೋದಕ್ಕೆ ಮಾತ್ರನಾ? ಈ ಎಲ್ಲಾ ವಿಚಾರಗಳ ಬಗ್ಗೆ ಇಂಚಿಂಚಾಗಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತಾ. ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ನಿಮ್ಗೆಲ್ಲ ಗೊತ್ತಿರಬಹುದು. ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು, ಹೊಸಬರಿಗೆ ಅವಕಾಶವನ್ನ ನೀಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಬಣದ 25ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳಿದ್ದಾರೆ. ಇದರ ಅರ್ಥ ಏನು? ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋದು. ಇತ್ತ ಕಡೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಬಣದವರು ಏನ್ ಮಾಡ್ತಾ ಇದ್ದಾರೆ? ಡಿಕೆಶಿ ಅವರನ್ನ ಸಿಎಂ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇವರಿಬ್ಬರ ಈ ಆಂತರಿಕ ಗುದ್ದಾಟದಲ್ಲಿ ಇಲ್ಲಿ ಬಲಿಪಶುಗಳಾಗ್ತಾ ಇರೋರು ಯಾರು? ಅಫ್ಕೋರ್ಸ್ ಅಲ್ಪಸಂಖ್ಯಾತರು. ಸಿದ್ದು ಬಣದ ನಿಷ್ಠಾವಂತ ಸಚಿವ ಜಮೀರ್ ಅವರ ವಿರುದ್ಧ ಡಿಕೆಶಿ ಷಡ್ಯಂತ್ರ ನಡೆಸಿದ್ರ ಅನ್ನುವಂತಹ ಚರ್ಚೆ ಜೋರಾಗಿದೆ. ಇನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಾಸಿರ್ ಅಹಮದ್ ಅವರನ್ನ ಹುದ್ದೆಯಿಂದ ವಜಾಗೊಳಿಸಲಾಯಿತು. ಎಂಎಚ್ಸಿ ಅಬ್ದುಲ್ ಜಬ್ಬಾರ್ ಅವರನ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನದಿಂದ ಕಿತ್ತಾಕಲಾಯಿತು. ಇದೆಲ್ಲ ಮದಗಜ್ಜಗಳ ಬಡಿದಾಟದ ಪರಿಣಾಮವಲ್ಲದೆ ಮತ್ತಿನ್ನೇನು? ಸಿದ್ದು ಡಿಕೆ ಬಡಿದಾಟದಿಂದ ಬಲಿಪಶುಗಳಾಗ್ತಾ ಇರೋದು ಅಲ್ಪಸಂಖ್ಯಾತರು ಅನ್ನುವಂಥದ್ದು ನೋನ್ ಫ್ಯಾಕ್ಟ್. ಯಾಕಂದ್ರೆ ಇಲ್ಲಿ ಪಕ್ಷದ ಕೆಲಸ ಮಾಡೋದಕ್ಕೆ, ಪ್ರಚಾರ ಕಾರ್ಯಕ್ಕೆ ಅಲ್ಪಸಂಖ್ಯಾತರು ಬೇಕೇ ಬೇಕು. ಆದ್ರೆ ಟಿಕೆಟ್ ವಿಚಾರ ಅಂತ ಹೇಳಿ ಬಂದಾಗ ಮೌನ ವಹಿಸಲಾಗತ್ತೆ. ಈಗ ಹೇಗೆ ಸಾಲು ಸಾಲಾಗಿ ಅಲ್ಪಸಂಖ್ಯಾತ ನಾಯಕರನ್ನ ವಜಾಗೊಳಿಸ್ತಾ ಇದ್ದಾರೆ, ಅದೇ ರೀತಿ ಇವರಿಬ್ಬರ ಜಗಳದಿಂದ ನಷ್ಟ ಆಗ್ತಾ ಇರೋದು ಅಲ್ಪಸಂಖ್ಯಾತರಿಗೇನೆ. ಇನ್ನಾದ್ರೂ ಈ ಕಹಿ ಸತ್ಯವನ್ನ ಮುಸ್ಲಿಂ ನಾಯಕರು ಅರ್ಥ ಮಾಡ್ಕೊಳ್ತಾರಾ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.